ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಹೊಸ ವಿಷಯ, ಹೊಸ ಅಪ್ಡೇಟ್. ಸ್ಪೆಷಲಿ ಶಕ್ತಿ ಯೋಜನೆ ಅಂಡರ್ ಅಲ್ಲಿ ಒಂದು ಅಪ್ಡೇಟ್ಸ್ಗೋಸ್ಕರ ನಾವು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಈಗ ಈ ಅಪ್ಡೇಟ್ ಬಂದಿದೆ. ಏನಿದು ಹೊಸ ಅಪ್ಡೇಟ್? ಇದರಿಂದ ನಮ್ಗೇನ್ ಪ್ರಯೋಜನ ಆಗುತ್ತೆ? ಆಕ್ಚುಲಿ 2-in-1 ಒಂದು ಕಾರ್ಡ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾನೇ ಬೆನಿಫಿಟ್ ಕೂಡ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಚಾನಲ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ತುಂಬಾ ದಿನಗಳ ನಂತರ ನಮಗೆ ಈಗ ಅಪ್ಡೇಟ್ ಬರ್ತಾ ಇರುವಂತದ್ದು ಶಕ್ತಿ ಯೋಜನೆ. ಶಕ್ತಿ ಯೋಜನೆದು ನಾವು ಸ್ಮಾರ್ಟ್ ಕಾರ್ಡ್ ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿತ್ತು. ಬಟ್ ತುಂಬಾ ತಿಂಗಳು ನಂತರ ಈಗ ಒಂದು ಅಪ್ಡೇಟ್ ಬಂದಿದೆ. ಯಾವ ಒಂದು ಸ್ಥಿತಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ನ ಇವರು ರೆಡಿ ಮಾಡ್ಕೊಂಡಿದ್ದಾರೆ, ಮತ್ತೆ ವಿತರಣೆನ ಯಾವಾಗ ಶುರು ಮಾಡ್ತಾರೆ, ಎಲ್ಲಿಗೆ ಹೋಗಿ ತಗೋಬೇಕು ಈ ಕಾರ್ಡ್ಗಳನ್ನ ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಏನಿದು ವಿಚಾರ, ಯಾವಾಗ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಈಗ ಏನ್ ಮಾಡ್ತಾ ಇದಾರೆ, ಫಸ್ಟ್ ಈ ಒಂದು ಸ್ಮಾರ್ಟ್ ಕಾರ್ಡ್ ನ BMTC ಬಸ್ಗಳಿಗೆ ಫಸ್ಟ್ ವಿತರಣೆನ ಮಾಡ್ತಾ ಇದ್ದಾರೆ. ಸೊ KSRTC ನಂತರ ಬರುತ್ತೆ. ಫಸ್ಟ್ BMTC ಅಲ್ಲಿ ಓಡಾಡೋರಿಗೆ ಈ ಒಂದು ಕಾರ್ಡ್ ನ ವಿತರಣೆನ ಮಾಡ್ತಾ ಇದ್ದಾರೆ. ಒಂದೇ ಕಾರ್ಡ್ ಅಲ್ಲಿ BMTC KSRTC ಎರಡರಲ್ಲೂ ಓಡಾಡಬಹುದು, ಓಡಾಡಕ್ಕೆ ಏನಿಲ್ಲ. ಬಟ್ ಏನಂದ್ರೆ ಫಸ್ಟ್ BMTC ಗೆ ಪ್ರಯಾರಿಟಿ ಕೊಟ್ಟು, ಯಾಕಂದ್ರೆ ದಿನಾ ಬೆಳಿಗ್ಗೆಗೆ ಬಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರಲ್ವಾ ಟ್ರಾನ್ಸ್ಪೋರ್ಟ್ ನ, ಹಾಗಾಗಿ BMTC ಗೆ ಫಸ್ಟ್ ಆದ್ಯತೆನ ಕೊಟ್ಟಿದ್ದಾರೆ. ಈ ಕಾರ್ಡ್ ನ ಏನೋ ಒಂದು ಬೇಸಿಸ್ ಮೇಲೆ ಇವಾಗ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು, QR ಸ್ಕ್ಯಾನರ್ ಕೋಡ್ ಇಂದ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಹೆಸರಲ್ಲಿ ಒಂದು ಕಾರ್ಡ್ ಕೊಡ್ತಾರೆ, ನಿಮ್ಮ ಡೀಟೇಲ್ಸ್ ಇರುತ್ತೆ, ಅದರಲ್ಲಿ QR ಸ್ಕ್ಯಾನರ್ ಕೋಡ್ ಕೂಡ ಇರುತ್ತೆ. ಅದನ್ನ ನಾನು ಬಿಡಿವತ್ ನನ್ನ ಬಸ್ಸಲ್ಲಿ ಏನು ಹೋಗಿಲ್ವಲ್ಲ, ಯಾರೋ ನನ್ನ ಫ್ರೆಂಡ್ ಇನ್ನೊಬ್ಳು ಹೋಗ್ತಾಳಂತೆ, ಅವಳಿಗೆ ಕಾರ್ಡ್ ಕೊಡೋಣ, ನಮ್ಮ ಅಮ್ಮಂಗೆ ಕಾರ್ಡ್ ಕೊಡೋಣ, ಅವ್ರು ಓಡಾಡ್ಲಿ ಬಿಡು ಅಂತ. ಆ ತರ ಅದನ್ನ ಟ್ರಾನ್ಸ್ಫರ್ ಮಾಡೋದಿಕ್ ಆಗೋದಿಲ್ಲ. ನಿಮ್ಮ ಕಾರ್ಡ್ ಅಲ್ಲಿ ನೀವೇ ಓಡಾಡ್ಬೇಕು, ಅದನ್ನ ಬೇರೆಯವ್ರಿಗೆ ಕೊಡೋ ಹಾಗಿಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಮೆಟ್ರೋ ಕಾರ್ಡ್, ನಮ್ಮ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇದೆ. ಈ ಮೆಟ್ರೋ ಕಾರ್ಡ್ ಹೆಂಗೆ ಅಂತ ಅಂದ್ರೆ ಅದರಲ್ಲಿ ಹೆಸರಾಗ್ಲಿ QR ಸ್ಕ್ಯಾನರ್ ಕೋಡ್ ಆಗ್ಲಿ ಇಲ್ಲ. ರೀಚಾರ್ಜ್ ಮಾಡಿದ್ರೆ ನಿಮ್ ಕಾರ್ಡ್ ಅಲ್ಲಿ ನಾನು ಓಡಾಡಬಹುದು, ನನ್ನ ಕಾರ್ಡ್ ಅಲ್ಲಿ ನೀವು ಓಡಾಡಬಹುದು. ಸೊ ಎಂಡ್ ಆಫ್ ದ ಡೇ ಬರೀ ರೀಚಾರ್ಜ್ ಬೇಸಿಸ್ ಮೇಲೆ ಆ ಕಾರ್ಡ್ ನ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಶಕ್ತಿ ಯೋಜನೆ ಕಾರ್ಡು ಆ ರೀತಿ ಆಗೋದಿಲ್ಲ. ಇಂಡಿವಿಜುವಲ್ ಪರ್ಸನ್ಗೆ ಇಂಡಿವಿಜುವಲ್ ಕಾರ್ಡ್ ನ ಕೊಡ್ತಾ ಇದ್ದಾರೆ. ಅಂಡ್ ಇವಾಗ 11,000 ETM ಮಿಷಿನ್ ಗಳನ್ನ ಆಲ್ರೆಡಿ BMTC ಗೆ ಖರೀದಿನ ಮಾಡಿ ಕಂಡಕ್ಟರ್ ಗಳಿಗೆ ಕೊಟ್ಟಿ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೂಡ ಕೊಡ್ತಾ ಇದಾರಂತೆ ಕಂಡಕ್ಟರ್ ಗಳಿಗೆ. ಸೊ ಇವಾಗ ಏನು ಅಂತ ಅಂದ್ರೆ, ನೀವು ಟ್ಯಾಪ್ ಮಾಡ್ತೀರಾ, ನಿಮ್ಮ ಡೀಟೇಲ್ಸ್ ತಗೊಳುತ್ತೆ, ನೀವು ಎಲ್ಲಿ ಸ್ಟಾಪ್ ಇಳ್ಕೋತೀರೋ ಅಲ್ಲಿಗೆ ಅದು ಲೆಕ್ಕ ತಗೊಂಡು ಕ್ಲೋಸ್ ಆಗುತ್ತೆ. ಹೆಂಗೆ ಇವಾಗ ನೀವು ಮೆಟ್ರೋ ಎಂಟ್ರಿ ಆಗ್ಬೇಕಾದ್ರೆ ಕಾರ್ಡ್ ಸ್ಕ್ಯಾನ್ ಮಾಡ್ತೀರಾ, ಎಕ್ಸಿಟ್ ಆಗ್ಬೇಕಾದ್ರೆ ಮತ್ತೆ ಕಾರ್ಡ್ ಸ್ಕ್ಯಾನ್ ಮಾಡ್ತೀರಾ, ಇಲ್ಲ ಕಾಯಿನ್ ಗಳನ್ನ ಹಾಕ್ತೀರಾ, ಅದೇ ಟೆಕ್ನಾಲಜಿನ ಇವಾಗ BMTC ಅಲ್ಲಿ ಅಳವಡಿಕೆ ಮಾಡ್ತಾ ಇರುವಂತದ್ದು. ಸೊ ಇಟ್ ಈಸ್ ಈಸಿ ಆಕ್ಸೆಸ್. ಏನು ಆಧಾರ್ ಕಾರ್ಡ್ ತೋರಿಸ್ಬೇಕು, ಯಾವಾಗ್ಲೂ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬೇಕು. ಇವಾಗ ಕರೆಂಟ್ ಸಿಚುಯೇಷನ್ ಆಧಾರ್ ಕಾರ್ಡ್ ತೋರಿಸ್ಬೇಕು. ಸೊ ಅದೆಲ್ಲ ಇನ್ನು ಮುಂದೆ ಏನು ವರಿ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು 11,000 ETM ಮಿಷಿನ್ ಗಳನ್ನ ಗೌರ್ಮೆಂಟ್ ಆಲ್ರೆಡಿ ಖರೀದಿ ಮಾಡಿದೆಯಂತೆ. BMTC ಬಸ್ಗಳಿಗೆ, ಕಂಡಕ್ಟರ್ಗಳಿಗೆ ಇದನ್ನ ಆಲ್ರೆಡಿ ಟ್ರೈನಿಂಗ್ ಕೂಡ ಶುರು ಮಾಡಿದೆ, ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ವಿಚಾರ, ಈ ಒಂದು ಶಕ್ತಿ ಯೋಜನೆ ಕಾರ್ಡ್ ಏನು ಕೊಡ್ತಾ ಇದ್ದಾರೆ, ಇದು 2 ವಿಚಾರವಾಗಿ ನೀವು ಬಳಕೆನ ಮಾಡಬಹುದು. ಒಂದು, ನೀವು ಫ್ರೀ ಆಗಿ ಬಸ್ಸಲ್ಲಿ ಓಡಾಡೋದಕ್ಕೆ, ಇನ್ನೊಂದು ಮೆಟ್ರೋ ಕಾರ್ಡ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು. ಸೊ ಈ ಕಾರ್ಡ್ ಮೆಟ್ರೋ ಯೂಸ್ಗೂ ಆಗುತ್ತೆ, BMTC ಯೂಸ್ಗೂ ಆಗುತ್ತೆ. ಈ ಕಾರ್ಡ್ ಹೆಂಗೆ ಅಂತಂದ್ರೆ, ಹಾಗಾದ್ರೆ ಮೆಟ್ರೋಗೂ ಫ್ರೀ ಆಗಿ ಕೊಟ್ಬಿಡ್ತಾರೆ ಅಂತ ಕೇಳಿದ್ರೆ ಇಲ್ಲ. ಮೆಟ್ರೋಲಿ ಓಡಾಡ್ತೀನಿ ಅಂತಂದ್ರೆ ಆ ಕಾರ್ಡಿಗೆ ರೀಚಾರ್ಜ್ ಮಾಡ್ಬೇಕಾಗತ್ತೆ. ಅದಕ್ಕೆ ಬಹುಶಃ ಬೇರೆ QR ಸ್ಕ್ಯಾನರ್ ಕೋಡ್ ನ 2 ಅಳವಡಿಕೆ ಮಾಡಬಹುದು. ಒಂದು ಬಸ್ಸಿಗೆ, ಒಂದು ಮೆಟ್ರೋಗೆ 2 ಸ್ಕ್ಯಾನರ್ ನ ಅಳವಡಿಕೆ ಮಾಡಬಹುದು. ಆ ಸ್ಕ್ಯಾನರ್ ಮುಖಾಂತರ ನೀವು ರೀಚಾರ್ಜ್ ಮಾಡ್ಕೊಂಡು ನೀವು ಅದನ್ನೇ ಮೆಟ್ರೋ ಕಾರ್ಡ್ಗೂ ಬಳಕೆ ಮಾಡಬಹುದು. ಇವಾಗ ನಾನು ಇಂಡಿವಿಜುವಲ್ ಆಗಿ ನಾನು ಮೆಟ್ರೋ ಕಾರ್ಡ್ ನ ತಗೋತೀನಿ ಅಂತಂದ್ರೆ 150 ರೂಪಾಯಿ ಕಾರ್ಡ್ ಆಗುತ್ತೆ. ಅದ್ರ ಮೇಲೆ ಮತ್ತೆ 100 ರೂಪಾಯಿ ನೀವು ರೀಚಾರ್ಜ್ ಮಾಡ್ಬೇಕು. 250 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಇಲ್ಲ ಅಂದ್ರೆ ಕಾರ್ಡ್ ಮಾಡಿಸ್ಕೊಳ್ಳೋರು, ಇಲ್ಲ ಅಂದ್ರೆ ಮಾಮೂಲಿ ಕಾಯಿನ್ ತಗೊಂಡ್ ಹೋಗ್ತೀನಿ ಅನ್ನೋರು ಓಕೆ. ಬಟ್ ಈ ಕಾರ್ಡ್ ಇಂದ ನಿಮಗೆ BMTC, KSRTC ಮತ್ತೆ ಮೆಟ್ರೋಗೂ ಯೂಸ್ ಮಾಡಬಹುದು. ಆ ತರ ಕಾರ್ಡ್ ನ ಇವಾಗ ಇವರು ರೆಡಿ ಮಾಡ್ತಾ ಇರುವಂತದ್ದು. ಇದು ಗಂಡ್ ಮಕ್ಳು ಯೂಸ್ ಮಾಡಬಹುದಾ ಅಂದ್ರೆ ಇಲ್ಲ, ನೀವು ಸಪರೇಟ್ ಆಗಿ ಮೆಟ್ರೋ ಕಾರ್ಡ್ ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ನಿಮ್ ವೈಫ್ದು ಕಾರ್ಡ್ ಎತ್ಕೊಂಡೋಗಿ ನೀವು ಮೆಟ್ರೋಲು ಪ್ರಯಾಣ ಮಾಡೋ ಹಾಗಿಲ್ಲ, ಯಾಕಂದ್ರೆ ಎಲ್ಲಾ ಡೀಟೇಲ್ಸ್ ರಿಜಿಸ್ಟರ್ ಆಗಿರುತ್ತೆ. ಸೊ ಇದು ಇಂಡಿವಿಜುವಲ್ ಪರ್ಸನ್ ಮಾತ್ರ ಕೊಡ್ತಾ ಇರುವಂತ ಕಾರ್ಡ್. ಅಪ್ಲಿಕೇಶನ್ಸ್ ಗಳು ಯಾವಾಗ ಶುರುವಾಗ್ತಾ ಇದೆ, ಶೀಘ್ರದಲ್ಲಿ ಬಹುಶೇಕಡ ನಮ್ಗೆ ಈ ಒಂದು ತಿಂಗಳಲ್ಲಿ ನಮ್ಗೆ ಅಪ್ಲಿಕೇಶನ್ಸ್ ಗಳು ಶುರುವಾಗುವಂತ ಚಾನ್ಸಸ್ ಗಳಿದಾವೆ. ಬೆಂಗಳೂರನ್ನು, ಕರ್ನಾಟಕವನ್ನು ಅಂಡ್ ಗೌರ್ಮೆಂಟ್ ಆಥರೈಸ್ಡ್ ಮಾಡಿರುವಂತ ಸೈಬರ್ ಸೆಂಟರ್ ಗಳಲ್ಲಿ ಕೊಡ್ತಾರೆ. ಎಲ್ಲಾ ಸೈಬರ್ ಸೆಂಟರ್ ಅಲ್ಲೂ ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ನೀವು CSC ಕೇಂದ್ರಗಳು ಬೆಂಗಳೂರನ್ನು, ಕರ್ನಾಟಕವನ್ನು ಸಿಂಪಲ್ ಆಗಿ ಹೋದ್ರು ಆಗೋಯ್ತು. ಅಲ್ಲಿ ನಾವು 100 ರೂಪಾಯಿ ತನಕ ಫೀಸ್ ಕಟ್ಟಬೇಕಾಗುತ್ತೆ ಈ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ. ಅದಾದ್ಮೇಲೆ ನಾವು BMTC, KSRTC ಡಿಪೋಗಳಲ್ಲಿ ಇದನ್ನ ವಿತರಣೆ ಮಾಡ್ತಾರೆ. ಸೊ ಅವಾಗ ನೀವು
ಹೋಗಿ ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ಮ ಒಂದು ನಿಯರೆಸ್ಟ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಅದು ಡಿಪೋನೆ. ಸೊ ಅಲ್ಲಿ ನಿಮ್ ಲೊಕೇಶನ್ ಅಲ್ಲಿದ್ರೆ ನೀವು ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಬೋದು, ಇಲ್ಲ ಮೆಜೆಸ್ಟಿಕ್ ಹೋಗಿ ಕಲೆಕ್ಟ್ ಮಾಡ್ಬೋದು. ಅಲ್ಲಿ ಕೊಡ್ತಾರೆ ನೀವು ಪ್ಲೇಸ್ ಆಫ್ ಕಲೆಕ್ಷನ್, ಅದನ್ನ ನೀವು ಚಾಯ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ನೀವು ಕಾರ್ಡ್ಗಳನ್ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಈ ಶಕ್ತಿ ಯೋಜನೆದು ಕಾರ್ಡ್ 2 ಪ್ರಯೋಜನ ಆಗಿದೆ ಅಂಡ್ ಇದನ್ನ ಈ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು, ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಸೊ ಶಕ್ತಿ ಯೋಜನೆದು ಇದಿಷ್ಟು ಕರೆಂಟ್ ಅಪ್ಡೇಟ್ಸ್ ಗಳು ಇದಾವೆ. ಸೊ ಕಾರ್ಡ್ ಅತಿ ಶೀಘ್ರದಲ್ಲೇ ವಿತರಣೆ ಆಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತೆ ದುಡ್ಡು ಕೊಡೋದು, ಚಿಲ್ಲರೆ ಇಲ್ಲ ಅನ್ನೋದು, ಫೋನ್ ಪೇ ಮಾಡಿ ಅನ್ನೋದು, ಅದು ಮಾಡಿ ಅನ್ನೋದು, ಇದೆಲ್ಲ ಯಾವ್ದು ತಲೆನೋವು ಇರಲ್ಲ. ಸ್ಕ್ಯಾನ್ ಮಾಡ್ತೀರಾ, ಹೋಗ್ತೀರಾ, ಟಕ್ ಟಕ್ ಅನ್ನಂಗೆ ಫಾಸ್ಟ್ ಆಗಿ ಟೆಕ್ನಾಲಜಿನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಶಕ್ತಿ ಯೋಜನೆದು ಇದಿಷ್ಟು ಅಪ್ಡೇಟ್ಸ್ ಇದೆ. ನೆಕ್ಸ್ಟ್ ಏನೇ ವಿಡಿಯೋ ಅಪ್ಡೇಟ್ಸ್ ಗಳು ಬಂದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.